ನಮಸ್ಕಾರ ಫ್ಯಾಮ್. ಇವತ್ತು ನಾವು ಬಂದಿದ್ದೆ ಲೆಗ್ಗೆರೆ ಜಾತ್ರೆಗೆ. ನಾವು ಹೋಗಿದ್ದು ಲಾಸ್ಟ್ ಡೇ ಆಗೋದ್ರಿಂದ ಒಂದೊಂದೇ ದೇವ್ರನ್ನ ಕಳಿಸ್ಕೊಡ್ತಾಯಿದ್ರು. ನಮ್ಮ ಎಲ್ಲ ಫ್ರೆಂಡ್ಸು ಬಂದಿದ್ರು ಅಂತ ಜಾತ್ರೆಯಲ್ಲಿ ರೌಂಡ್ ಹೊಡ್ಕೊಂಬರೋಣ ಅಂತ ಒಂದು. ನಮಗೆ ಜಾತ್ರೆ ಸುತ್ತಾಡ್ಬೇಕಾದ್ರೆ ಕಣ್ಣಿಗೆ ಕಾಣಿಸಿದ್ದೆ ಲೋ ಬಜೆಟ್ ಕಸಿನೋ. ನಮ್ಮ ಫ್ರೆಂಡು ಆಡಿ ಗೆಲ್ತೀನಿ ಅಂತ ಹೇಳಿ 10 ರೂಪಾಯಿ ಗೆದ್ದ. ಅದೇ ಖುಷಿಲಿ ದುಡ್ಡು ಬರುತ್ತೆ ಅಂತ ಆಸೆ ಪಟ್ಟು 100 ರೂಪಾಯಿ ಕಳ್ಕೊಂಡ. ಅಷ್ಟರಲ್ಲಿ ನಮ್ಮ ಶ್ರೀ ಬಂದು ಎಲ್ರಿಗೂ ಚಿರುಮುರಿ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ನಮ್ಮೆಲ್ರಿಗೂ ಇವತ್ತಿನ ದೇವರಾಗ್ಬಿಟ್ಟ. 20 ರೂಪಾಯಿ ಚುರುಮುರಿನ 7 ಜನ ಕಿತ್ತಾಡ್ಕೊಂಡು ತಿಂದು ನಾವು ಆಡೋ ಆಟನ ಇಡೀ ಜಾತ್ರೆ ಜನನೇ ನೋಡ್ತಾಯಿದ್ರು. ಟಮಟೆ ಸೌಂಡ್ ಬತ್ತಿತ್ತು ಅಂತ ನಾವು ನಮ್ಮ ಫ್ರೆಂಡ್ಸು ದೇವ್ರು ಕುಣಿಸಿರೋ ಜಾಗಕ್ಕೆ ಬಂದು ಅಲ್ಲಿ ನೋಡಿದಾಗ ಒಂದೊಂದೇ ದೇವ್ರನ್ನ ಟೆಂಪೋದಲ್ಲಿಟ್ಟು ಕಳಿಸ್ತಾಯಿದ್ರು. ನಮ್ಮ ಫ್ರೆಂಡು ಬಾ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಕರ್ಕೊಂಡೋದ. ಮುಡಿಯೋ ಅಣ್ಣಮ್ಮ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ, ಆಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ 108 ದೇವ್ರ ಜೊತೆ ನಮ್ಮ ಬಾಸ್ ಗಣೇಶನು ಕುಣಿಸಿದ್ರು. ಅವ್ರದ್ದು ವೀಡಿಯೋ ಮಾಡ್ಕೊಂಡು ಆಚೆ ಬಂದೆ. ನಮ್ಮ ಫ್ರೆಂಡ್ಸು ಮತ್ತೆ ಜಾತ್ರೆಗೆ ಹೋಗಿ ರೌಂಡ್ ಹಾಕೊಂಬರೋಣ ಬಾ ಅಂತ ಕರ್ಕೊಂಡೋದ್ರು. ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಬಂದು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ದುಡ್ಡು ಇದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ನಾವೆಲ್ಲ ಹಿರಿಯ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಅಲ್ಲಿಂದ ವಾಪಸ್ ಬಂದಾಗ ಮಾರಮ್ಮ ದೇವರಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಮೆರವಣಿಗೆ ಮಾಡೋಕೆ. ಆಡಿದಂತೆ ನಡೆದುಕೋ, ಕೊಟ್ಟ ಮಾತ ಉಳಿಸಿಕೋ, ಅಣ್ಣಮ್ಮನಾಣೆ ಇಟ್ಟು ನೀ ಹರಿಯನೆಂಬುದ ಮರೆತುಕೋ, ಹರಿಯನೆಂಬುದ ಮರೆತುಕೋ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ, ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ, ಆಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಮಾರಮ್ಮ ದೇವ್ರನ್ನ ಟೆಂಪೋದಲ್ಲಿಟ್ಟು ಕಳಿಸಿದ್ರು. ನಮಗೂ ಟೈಮ್ ಆಯ್ತಿತ್ತು ಅಂತ ಪ್ರಸಾದ ತಿಂದ್ಕೊಂಡು ಅಲ್ಲಿನ ಜಾಗ ಬಿಟ್ಟು. ಇವತ್ತಿನ ಎಕ್ಸ್ಪೀರಿಯೆನ್ಸು ಮಸ್ತಾಗಿತ್ತು. ನಿಮ್ಮೂರಲ್ಲೇನೋ ಜಾತ್ರೆ ನಡೀತಿದ್ರೆ ಫ್ರೆಂಡ್ ಜೊತೆ ಹೋಗ್ರಿ, ಮಜಾ ಇರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.